ನಾನು ನಿಮ್ಮ ವಿನಾಯಕ್ ಕಲ್ಸೆಟ್ಟಿ. ಇವತ್ತು ನಾವು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೇವೆ. ನಮ್ಮೆಲ್ಲರಿಗೂ ಇವತ್ತು ನಾವೆಲ್ಲರೂ ಒಂದು ವೇದಿಕೆ ಹಂಚ್ಕೊಳ್ಳೋಕ್ಕೆ ಕಾರಣ, ನಾವು ನಿಜಕ್ಕೂ ಈ ಒಂದು ಸಭೆ ಸಮಾರಂಭಗಳಾಗಲಿ ಏನೇ ಆಗಲಿ ಶಿಕ್ಷಣ ಪಡೆದು ಮುಂದೆ ಬಂದೇವೆ ಅನ್ನೋಕ್ಕೆ ಒಂದು ಕಾರಣ, ಒಬ್ಬ ಹಿಂದುಳಿದ ಪ್ರಧಾನಮಂತ್ರಿ ಆಗಲಿಕ್ಕೆ ಕಾರಣ, ಒಬ್ಬ ಕುರಿಕಾಯವನು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ, ಸಮಾಜದ ಹಿನ್ನೆಲೆ ಇರುವಂಥವ್ರು ಮುನ್ನೆಲೆಗೆ ಬರಲಿಕ್ಕೆ ಕಾರಣ, ಆ ಕಾರಣೀಕರ್ತರಾಗಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮಸ್ಥಳದ ಸ್ಥಾನಕ್ಕೆ ನಾನು ಇವತ್ತು ಬಂದಿದ್ದೀನಿ. ಮತ್ತು ಯಾರೂ ಇಲ್ಲ, ನಮ್ಮ ಭೀಮರಾವ್ ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಹದಲ್ಲಿರ್ತಕ್ಕಂಥ ಭೀಮ ಜನ್ಮಭೂಮಿ ಇದು. ಅವರಿಗೆ ಎಷ್ಟು ಪ್ರಣಾಮಗಳು ನೀಡಿದ್ರು ಕಡಿಮೆ. ಅಂಥ ಒಂದು ಪುಣ್ಯಾತ್ಮರ ಸನ್ನಿಧಿಗೆ ನಾವು ಇವತ್ತು ಬಂದಿದ್ದೀವಿ. ಮೋಹದಲ್ಲಿ ಮಧ್ಯಪ್ರದೇಶದಲ್ಲಿದೆ. ಎಲ್ಲರೂ ಯಾರಾದರೂ ಆಸಕ್ತರಿದ್ದರೆ ಬಂದು ನೋಡ್ಬೋದು. ಏಪ್ರಿಲ್ 14, ಹೀಗಾಗಿ ಭಾಳ ಅದ್ಭುತವಾಗಿ ರೆಡಿ ಮಾಡಕತ್ತಾರೆ. ನಾವು ಇಲ್ಲಿ ಬಂದೇವೆ. ಜೈ ಭೀಮ್. ನಾವು ಇವತ್ತು ಭೀಮ ಜನ್ಮಭೂಮಿ ಮೋಹದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸ್ಮಾರಕದಲ್ಲಿವೆ. ಆಗಲೇ ತಾನೇ ಹೇಳಿದೆ, ನಮಗೆಲ್ಲರಿಗೂ ಕಾರಣೀಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬುದ್ಧನ ಒಂದು ಸನ್ನಿಧಿ, ಒಂದು ಮೂರ್ತಿ ಇದೆ. ಎಲ್ಲಿ ಬುದ್ಧ ಇರ್ತಾನೆ ನಾವು ಭೀಮರಾವ್ ಇರ್ತಾರೆ, ಎಲ್ಲಿ ಭೀಮರಾವ್ ಇರ್ತಾರೆ ಬುದ್ಧ ಶಾಂತಿ ಇರಲೇಬೇಕು. ನಮಗೆ ಬಹಳ ಅಭಿಮಾನ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂದರೆ ಹಲವು ಜನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಒಬ್ಬರು ಮೊದಲನೇ ಸ್ಥಾನದಲ್ಲಿ ಬರ್ತಾರೆ ಅಂತ ಹೇಳಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಸಂವಿಧಾನದ ಒಂದೆಲ್ಲ ಚಿತ್ರ ಇಟ್ಟರೆ ಇಲ್ಲಿ ಸಾಹೇಬರು ಹೆಂಗೆ ಸಂವಿಧಾನದ ಪ್ರತಿ ಬರೆಯೋದು, ಗಾಂಧಿಯೊಂದಿಗೆ 1915-17 ಆಗಿದ್ದು ಇಸ್ವಿಗಳೆಲ್ಲ 13 ಏನೇನಾಯಿತು, 1950 ತನಕ ಎಲ್ಲ ಹಿಸ್ಟ್ರಿ ನಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡಕತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಪುಣ್ಯವಂತರ ಒಂದು ಏನು ಲಿಸ್ಟ್ ಅದ, ಅದ್ರಾಗ ಮೊದಲನೇ ಸಾಲಿನಲ್ಲಿ ಬರ್ತಾರೆ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಇವತ್ತು ನಾವೆಲ್ಲರೂ ಕೂಡ ಒಂದು ವೇದಿಕೆ ಹಂಚ್ಕೊಳ್ಕೊತೀವಿ. ಎಲ್ಲರೂ ಸಮಾಜದ ಕಟ್ಟಕಡೆ ವ್ಯಕ್ತಿ ಕೂಡ ಮುಂದೆ ಬರಕತ್ತಾನ ಅಂತಂದ್ರೆ ಬಹುಶಃ ಇವರೇ ಕಾರಣ. ಡಾಕ್ಟರ್ ಬಾಬಾ ಸಾಹೇಬರ ಜನ್ಮಭೂಮಿ ಇಂದೋರ್ಲಿಂದ ಸ್ವಲ್ಪ ಸನಿ ಇದ್ದಾಗದ.